ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಗೆ ರಾತ್ರಿ ಉಳಿದಿರುವಂಥ ಅನ್ನನ ಬಳಸ್ಕೊಂಡು ಕೇವಲ ಒಂದೇ ಒಂದು ಸ್ಪೂನ್ ಎಣ್ಣೆ ಒಳಗೆ ಮನೆ ಮಂದಿ ಎಲ್ಲ ತಿನ್ಬೇಕು ಆ ರೀತಿ ನಿಮ್ಗೆ ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡಿ ತೋರ್ಸಾತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಬನ್ನಿ ಯಾವ ರೀತಿ ಮಾಡ್ಬೇಕು ಅನ್ನೋದು ನಾನು ನಿಮ್ಗೆ ತಿಳಿಸ್ಕೊಡ್ತಾನಂತ. ನಾನಿಲ್ಲಿ ಈ ಕಪ್ಪಿನ ಅಳತಿ ಒಳಗೆ ನಾನಿಲ್ಲೇ 2 ಕಪ್ನಷ್ಟು ಅನ್ನನ ನಾನಿಲ್ಲೇ ಒಂದು ಬೌಲ್ಗೆ ಸೇರಿಸ್ಕೊಂಡನಿ. ನಾನಿಲ್ಲಿ ರಾತ್ರಿ ಉಳಿದಿರುವಂಥ ಅನ್ನನ ಇಲ್ಲೇ ಬಳಸ್ಕೊಂಡನಿ. ನೀವು ಬೇಕಂದ್ರೆ ಫ್ರೆಶ್ ಆಗಿ ಮಾಡಿಕೊಂಡು ಆ ಅನ್ನನೂ ಕೂಡ ಇಲ್ಲೇ ಬಳಸ್ಕೋಬೋದು. ನೆಕ್ಸ್ಟ್ ಇವಾಗ ನಾನು ಇದಕ್ಕೆ ಕಡಲೆ ಹಿಟ್ಟನ್ನ ಇಲ್ಲೇ ಒಂದು ಅರ್ಧ ಕಪ್ನಷ್ಟು ಕಡಲೆ ಹಿಟ್ಟನ್ನ ಇದಕ್ಕೆ ಸೇರಿಸ್ಕೊಳಕತ್ತೀನಿ. ಇವಾಗ ಮೊಸರು ಅಷ್ಟೇ, ನಾವು ಎಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ವಲ್ಲ ಅಷ್ಟು ಮೊಸರನ್ನ ಇಲ್ಲೇ ಅಂದರೆ ಅರ್ಧ ಕಪ್ನಷ್ಟು ಮೊಸರನ್ನು ಕೂಡ ಇವಾಗ ಸೇರಿಸ್ಕೊಂಡು ಇವಾಗ ಇದನ್ನ ಒಂದು ಸ್ಪೂನಿಂದ ನೀಟಾಗಿ ಈ ರೀತಿ ಮೊಸರೆಲ್ಲ ಹೊಂದ್ಕೋಬೇಕು. ಆ ರೀತಿ ನಾವು ಮಿಕ್ಸ್ ಮಾಡ್ಕೊಂಬಿಡೋಣ. ಇವಾಗಿದು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡನು ನಾನಿಲ್ಲೇ. ಇವಾಗ ನೆಕ್ಸ್ಟ್ ನಾನಿಲ್ಲಿ ಒಂದು ದೊಡ್ಡ ಮಿಕ್ಸಿ ಜಾರ್ನ ತಗೊಂಡು ಅದಕ್ಕೆ ನಾವೇನು ಅನ್ನ ಮೊಸರು ಎಲ್ಲ ಕಲಸಿಟ್ಟಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳಕತ್ತಾನ ನೋಡ್ರಿ. ಇವಾಗ ನಾವು ಯಾವ ಮೊಸರು ಎಲ್ಲ ತಗೊಂಡಿದ್ವಲ್ಲ ಅದೇ ಕಪ್ಪಿನ ಅಳತಿ ಒಳಗೆ ನಾನಿಲ್ಲೇ 1 ಕಪ್ನಷ್ಟು ನೀರನ್ನ ಇಲ್ಲೇ ಸೇರಿಸ್ಕೊಳಕತ್ತೀನಿ. ನೀರನ್ನ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ, 1 ಕಪ್ ಆದ್ರೆ ಸಾಕಾಕತಿ. ಇವಾಗ ಇದನ್ನೇನು ನಾವೈತಲ್ಲ ಇದನ್ನ ಆದಷ್ಟು ನಾವಿಲ್ಲೇ ನುಣ್ಣಗ ಇಲ್ಲೇ ರುಬ್ಕೊಂಬರ್ಬೇಕು ನೋಡ್ರಿ. ನಾನಿಲ್ಲೇ ತೋರಿಸ್ತಾನೆ, ನೀವು ಎಷ್ಟಾಗುತ್ತೋ ಅಷ್ಟು ಇದನ್ನ ಫುಲ್ ನೈಸ್ ಆಗಿ ಇದನ್ನ ರುಬ್ಕೊಂಬರ್ಬೇಕು. ನಾವು ಯಾವ ರೀತಿ ದೋಸೆಗೆಲ್ಲ ರುಬ್ತೇವಲ್ಲ ಅದೇ ರೀತಿನ ಇದು ಪೂರ್ತಿ ನೈಸ್ ಇರ್ಬೇಕು ನೋಡ್ರಿಲೆ, ಈ ರೀತಿಯಾಗಿ ಇರ್ಬೇಕು. ಇಷ್ಟಾದ್ರೆ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ಇವಾಗ ಇದನ್ನ ನಾನು ಒಂದು ಬೌಲ್ಗೆ ತಕೊಂಡ್ಬಿಡ್ತಾನೆ ನೋಡ್ರಿ. ಈಗ ಒಂದ್ ವೇಳೆ ಅನ್ನ ಉದ್ರುದ್ರಾಗಿದ್ರ ನೀರ್ನ ಸ್ವಲ್ಪ ಜಾಸ್ತಿ ಹಾಕೋರಿ, ಆದ್ರೆ ತೀರಾ ಜಾಸ್ತಿ ಹಾಕೊಂಡು ರುಬ್ಕೊಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ಇದು ಹಿಟ್ಟು ಜಾಸ್ತಿ ತೆಳುವಾಗಿರ್ಬಾರ್ದು. ನಾವ್ ಇಡ್ಲಿ ಮಾಡೋವಾಗ ಎಷ್ಟಿರುತ್ತಲ್ಲ ಆ ರೀತಿ ಆದ್ರೂ ಇದು ಕನ್ಸಿಸ್ಟೆನ್ಸಿ ಇರ್ಲೇಬೇಕು. ಈ ಹಿಟ್ನ ಇವಾಗ ನಾವು ರೆಸ್ಟ್ ಮಾಡಕ ಇಡ್ಬೇಕಂತಿಲ್ಲ, ನಾವ್ ಇವಾಗ ಡೈರೆಕ್ಟ್ ಆಗಿ ಮಾಡ್ಕೊಂಡ್ಬಿಡ್ಬೋದು. ಇದಕ್ ನಾವು ಸ್ವಲ್ಪ ಈಗ ಲೈಟ್ ಆಗಿ ಮಸಾಲೆನ ಸೇರಿಸ್ಬೇಕು. ಅದಕ್ಕ ನಾನಿಲ್ಲಿ ಒಂದ್ ಕುಟ್ಟಾಣಿಗೆ 1 ಇಂಚಷ್ಟು ಶುಂಠಿನ ಸೇರಿಸ್ಕೊಂಡನಿ. ಆಮೇಲೆ 1 ಮೆಣಸಿನ್ಕಾಯಿನ ನಾನಿಲ್ಲಿ ಈ ರೀತಿ ಮುರ್ಕೊಂಡು ಸೇರಿಸ್ಕೊಂಡ. ಇದನ್ನ ಇವಾಗ ಸ್ವಲ್ಪ ಇದು ತರ್ತರಿ ಆಗ್ಬೇಕು, ಅಲ್ಲಿವರೆಗೂ ನಾವ್ ಇದನ್ನ ನೀಟಾಗಿ ಇದನ್ನ ಕುಟ್ಕೋಬೇಕು. ಮಿಕ್ಸಿಯಲ್ಲಿ ಹಾಕೋದಕ್ಕಿಂತ ಈ ರೀತಿ ಕುಟ್ ಮಾಡಿದ್ರೆ ಚೆನ್ನಾಗಿರ್ತತಿ. ಒಂದ್ಸಲ ಟ್ರೈ ಮಾಡ್ರಿ. ಇವಾಗ ಈ ರೀತಿಯಾಗಿ ನಾನು ತರಿತರಿಯಾಗಿ ಇದನ್ನ ಕುಟ್ಟಿಟ್ಕೊಂಡ ನೋಡ್ರಿ. ಇದನ್ನ ಇವಾಗ ಡೈರೆಕ್ಟ್ ಆಗಿ ಹಿಟ್ಟಿಗೆ ಸೇರಿಸ್ಕೊಂಡ್ಬಿಡೋಣ. ಇವಾಗ ಶುಂಠಿ ಮತ್ತು ಮೆಣಸಿನ್ಕಾಯ್ದು ಸೇರಿಸ್ಕೊಂಡನಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಸಣ್ಣ ಟೀ ಟೇಬಲ್ ಸ್ಪೂನ್ ಒಳಗೆ ಜೀರಿಗೆನೂ ಕೂಡ ಇದಕ್ಕೆ ಸೇರಿಸ್ಕೊಳಕತ್ತ ನೋಡ್ರಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಂಡ್ಬಿಡೋಣ. ಇದು ಹಿಂಗು ಸ್ವಲ್ಪ ಸೇರಿಸೋಣ, ಸ್ವಲ್ಪ ಚಿಟಿಕೆ ಅಷ್ಟು ಸೇರಿಸ್ಕೊಂಡ್ಬಿಡೋಣ, ಚೆನ್ನಾಗಿರ್ತದೆ ಟೇಸ್ಟ್. ಇವಾಗ ಇದೆಲ್ಲಾನು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣಂತ್ರಿ. ಜೀರಿಗೆ, ಹಸಿಮೆಣಸಿನ್ಕಾಯಿ, ಶುಂಠಿ ಅದೆಲ್ಲ ಚೆನ್ನಾಗಿ ಫ್ಲೇವರ್ ಬಿಡಬೇಕು. ನಾನಿಲ್ಲೇ ಈ ರೀತಿಯಾಗಿ ಇದನ್ನ ಕಲಸಿ ಬ್ಯಾಟರ್ನ ರೆಡಿ ಮಾಡ್ಕೊಂಡನಿ. ಈ ಹಿಟ್ಟಿಂದ ನಾವು ಬ್ರೇಕ್ಫಾಸ್ಟ್ ನ ರೆಡಿ ಮಾಡ್ತೀವಿ ಅನ್ನೋ ಟೈಮ್ ಒಳಗ ನಾವು ಈ ರವಾನ ನಾವು ಸೇರಿಸ್ಕೋಬೇಕಾಕತಿ. ಮೊದ್ಲ ಸೇರ್ಸಾಕ್ ಹೋಗ್ಬೇಡ್ರಿ, ಮಾಡೋ ಟೈಮ್ ಒಳಗ ನಾವು ಸೇರಿಸ್ಕೋಬೇಕು. ಈ ಸ್ಪೂನಿನ ಅಳತಿ ಒಳಗ ಉಪ್ಪಿಟ್ಟು ತಿನ್ನೋ ಸ್ಪೂನ್ ಇರ್ತತಲ್ಲ ಆ ಸ್ಪೂನಿನ ಅಳತಿ ಒಳಗ ನಾನಿಲ್ಲಿ ಒಟ್ಟ 3 ಸ್ಪೂನ್ ಅಷ್ಟು ರವೆನ ಇಲ್ಲೇ ಸೇರಿಸ್ಕೋಕತ್ತಾನಿ. ಇದು ಚಿರೋಟಿ ರವೆ, ಮೀಡಿಯಂ ರವೆ ಅಲ್ಲ. ಇವಾಗ ಈ ರವೆ ಚೆನ್ನಾಗಿ ಹೊಂದ್ಕೋಬೇಕು. ಆ ರೀತಿ ಇದನ್ನ ಒಂದ್ 2 ಸೆಕೆಂಡ್ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನಾವಿಲ್ಲೇ. ನಾನಿಲ್ಲೇ ಈ ರೀತಿಯಾಗಿ ಮಿಕ್ಸ್ ಮಾಡಿ ಇಟ್ಕೊಂಡನಿ. ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾನ ಹಾಕ್ಕೊಂಡು ಅದ್ರ ಮೇಲ್ಗಡೆ ಸ್ವಲ್ಪ ನೀರು ಸೇರಿಸ್ಕೊಂಡ್ಬಿಡೋಣ. ಇವಾಗ ನೀಟಾಗ ಅದನ್ನೆಲ್ಲ ಹೊಂದ್ಕೋಬೇಕದು ಆ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತಾನೆ ಇಲ್ಲೇ. ಈ ರೀತಿ ನಾವು ಲಾಸ್ಟಲ್ಲಿ ಬೇಕಿಂಗ್ ಸೋಡಾ ಹಾಕೋದ್ರಿಂದ ಫ್ಲಫಿಯಾಗಿ ಚೆನ್ನಾಗಿ ಬರ್ತತಿ. ಈ ರೀತಿ ನಾನು ಮಿಕ್ಸ್ ಮಾಡ್ಕೊಂಡ ನೋಡ್ರಿ. ಅದು ಸ್ವಲ್ಪ ಹಿಟ್ಟು ಲೈಟಾಗಿ ಆಗ್ಬೇಕು, ಅಲ್ಲಿವರೆಗೂ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕು. ನೀವು ನೋಡಿದ್ರೆ ಗೊತ್ತಾಗ್ತಿರ್ಬೋದು, ಇಲ್ಲಿ ಸ್ವಲ್ಪ ಹಿಟ್ಟು ನಿಮ್ಗೆ ಫ್ಲಫಿ ಥರ ಕಾಣಿಸಾಕತ್ತಿರ್ಬೋದು. ಸೊ ಇವಾಗ ಇದು ಪರ್ಫೆಕ್ಟ್ ಆಗಿ ರೆಡಿ ಆಗೈತಿ. ಇವಾಗ ನಿಮ್ಗೆ ಹೆಂಗೆ ಮಾಡೋದಂತ ನಿಮ್ಗೆ ಮಾಡಿ ತೋರಿಸ್ತಾನಂತ. ನಾನಿಲ್ಲಿ ಒಂದು ಪ್ಲೇಟ್ಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಒಂದನ್ನು ಈ ರೀತಿ ಬ್ರಷಿಂದ ಎಲ್ಲ ಕಡೆ ಹಚ್ಕೊಳಕತ್ತಾನಿಲ್ಲೇ. ಆಮೇಲೆ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಹಿಟ್ಟು ಅದನ್ನು ಇಷ್ಟು ಇದಕ್ಕೆ ಸೇರಿಸ್ಕೊಂಬಿಡೋಣ.
ನಿಮ್ಮ ಕಡೆ ಒಂದು ವೇಳೆ ಸ್ಟೀಮರ್ ಪ್ಲೇಟ್ಗಳಿದ್ರೆ ಸ್ಟೀಮರ್ ಪ್ಲೇಟ್ ಒಳಗೆ ನೀವು ಹಾಕಿಟ್ಕೋಬಹುದು. ಇವಾಗ ನಾನು ಇದನ್ನ ಸ್ಟೀಮ್ ಮಾಡೋದಕ್ಕೆ ಇಟ್ಕೊಳಕತ್ತಾನ. ಇಲ್ಲೇ ನಾನಿಲ್ಲಿ ಒಂದು ಕಡಾಯಿಗೆ ಸ್ವಲ್ಪ ನೀರನ್ನ ಇಲ್ಲೇ ಸೇರಿಸ್ಕೊಳಕತ್ತಾನ ನೋಡ್ರಿ. ಈ ನೀರು ಚೆನ್ನಾಗಿ ಈ ರೀತಿ ಬಿಸಿ ಆಗ್ಬೇಕು. ಅವಾಗ ನಾನಿಲ್ಲಿ ಒಂದು ಈ ರೀತಿ ಸ್ಟ್ಯಾಂಡ್ ನ ಇಲ್ಲೇ ಇದ್ರ ಮಧ್ಯದಲ್ಲಿ ಇಟ್ಕೊಳಕತ್ತಾನ ನೋಡ್ರಿ. ಒಂದ್ ವೇಳೆ ಈ ಸ್ಟ್ಯಾಂಡ್ ಇಲ್ಲ ಅಂತಂದ್ರ ಈ ರೀತಿ ನೀವು ಸಣ್ಣ ಪ್ಲೇಟ್ ನ ತಗೊಂಡು ಈ ರೀತಿ ಉಲ್ಟಾ ಮಾಡಿ ಆ ರೀತಿ ಕೂಡ ನೀವು ಇಲ್ಲೇ ಸ್ಟೀಮ್ ನ ಮಾಡ್ಕೋಬಹುದು ಸುಲಭವಾಗಿ. ಇವಾಗ ನೀರ್ ಚೆನ್ನಾಗಿ ಕುದಿತಿರೋ ಟೈಮ್ ಒಳಗೆ ನಾನಿಲ್ಲೇ ನಾವೇನ್ ಪ್ಲೇಟ್ ಒಳಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಇಟ್ಬಿಟ್ಟು ಇವಾಗ ಲಿಡ್ ನ ಕ್ಲೋಸ್ ಮಾಡ್ಕೊಂಡ್ಬಿಡೋಣ. ನೀವಿಲ್ಲೇ ನೋಡ್ತಿರ್ಬೋದು ಇಲ್ಲಿ ಸಣ್ಣ ಹೋಲ್ ಇರೋದ್ರಿಂದ ನಾನಿಲ್ಲಿ ಈ ರೀತಿ ಸ್ವಲ್ಪ ಹಿಟ್ಟನ್ನ ಕಲಿಸ್ಬಿಟ್ಟು ಅದು ಹೋಲ್ನ ಇಲ್ಲೇ ಕ್ಲೋಸ್ ಮಾಡ್ಕೊಂತಾನಿ. ಒಂದ್ ವೇಳೆ ನೀವು ಮುಚ್ಚಿರುವಂತ ಪ್ಲೇಟ್ಗೆ ಹೋಲೆಲ್ಲ ಏನೂ ಇಲ್ಲ ಅಂತಂದ್ರ ನೀವೇನ್ ಕ್ಲೋಸ್ ಮಾಡೋದು ಬೇಡ. ಈ ರೀತಿ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಹಬೆ ಹೊರಗೆ ಹೋಗಲ್ಲ, ಚೆನ್ನಾಗಿ ಸ್ಟೀಮ್ ಆಗ್ತತಿ. ಇವಾಗ ನಾವು 10 ನಿಮಿಷ ಇದನ್ನ ಮೀಡಿಯಂ ಫ್ಲೇಮ್ ಒಳಗ ಸ್ಟೀಮ್ ಮಾಡೋದಕ್ಕ ಇಟ್ಕೋಬೇಕು. ನಾನಿಲ್ಲಿ 10 ನಿಮಿಷ ಆದ್ಮೇಲೆ ಲಿಡ್ ನ ನಿಮಗ ತೆಗೆದು ತೋರ್ಸಾತನ್ ನೋಡ್ರಿ. ಅದು ಯಾವ ರೀತಿ ಬೆಂದಿರ್ಬೇಕಂದ್ರ ನೀವೊಂದು ಕಡ್ಡಿನ ಹಾಕಿ ಟೆಸ್ಟ್ ಮಾಡ್ಬೋದು. ಈ ರೀತಿ ನೀವು ಹಾಕಿದಾಗ ಯಾವುದೇ ರೀತಿ ಹಿಟ್ಟು ತರ ನಿಮಗ ಹತ್ಲಿಲ್ಲ ಅಂತಂದ್ರೆ ಇದು ಪರ್ಫೆಕ್ಟ್ ಆಗಿ ಕುಕ್ ಆಗೈತೆ ಅಂತ ಹೇಳಿ. ಆಮೇಲೆ ಕಲರ್ ಯಾಕೆ ಈ ತರ ಚೇಂಜ್ ಆಗೈತೆ ಅಂದ್ರೆ ನಾವು ಶುಂಠಿ ಮತ್ತು ಹಸಿಮೆಣಸಿನಕಾಯಿ ಜಜ್ಜಿ ಹಾಕಿರೋದ್ರಿಂದ ಇದು ಮೇಲ್ಗಡೆ ಸ್ವಲ್ಪ ಲೇಯರ್ ಈ ತರ ಚೇಂಜ್ ಆಗಿರ್ತದೆ ಅಷ್ಟೇ. ಆಮೇಲೆ ಇನ್ನೊಂದ್ ಏನಂತಂದ್ರ ನೀವು ಕಂಪ್ಲೀಟ್ ಆಗಿ ಇದು ತಣ್ಣಗಾದ್ಮೇಲೆ ನೀವು ಕಟ್ ಮಾಡ್ಕೋಬೇಕಾಕತಿ. ಬಿಸಿ ಇರುವಾಗ ಕಟ್ ಮಾಡ್ಕೊಳಕ್ ಹೋಗ್ಬೇಡಿ, ಪೀಸಸ್ ಚೆನ್ನಾಗಿ ಬರಲ್ಲ. ನಾನಿಲ್ಲಿ ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ಈ ರೀತಿಯಾಗಿ ಇದನ್ನ ಕಟ್ ಮಾಡಿ ಇಟ್ಕೊಂಡ ನೋಡ್ರಿ. ನೀವು ನೋಡ್ತಿರ್ಬೋದು ಇಲ್ಲಿ ಯಾವುದೇ ಕಾರಣಕ್ಕೂ ಪ್ಲೇಟಿಗೆ ಹತ್ತಲ್ಲ, ಅಷ್ಟು ಚೆನ್ನಾಗಿ ನಾವು ಪ್ಲೇಟ್ ಇಂದ ಇದನ್ನ ಸುಲಭವಾಗಿ ತಕೊಂಡ್ಬಿಡ್ಬೋದು ನೋಡ್ರಿ. ಒಂದೇ ಒಂದು ಪೀಸ್ ಕೂಡ ಪ್ಲೇಟಿಗೆ ಹತ್ತಿಲ್ಲ, ಸುಲಭವಾಗಿ ಎಷ್ಟ್ ಚೆನ್ನಾಗಿ ಎದ್ದು ಬರಾಕತ್ತಾವ ಅಂತ ಹೇಳಿ. ನಾನಿಲ್ಲಿ ಎಲ್ಲಾನು ಇವಾಗ ಬಿಡಿಸಿ ಇಟ್ಕೊಂಡ್ಬಿಡ್ತಾನಂತ ನೋಡ್ರಿ. ಈ ರೀತಿ ನಾನು ಎಲ್ಲಾನು ಬಿಡಿಸಿ ಇಟ್ಕೊಂಡನಿ. ಆಮೇಲೆ ನೋಡ್ರಿ ಇಲ್ಲೇ ಎಷ್ಟು ಸ್ಪಾಂಜಿಯಾಗಿ ಬಂದದಂತ ಹೇಳಿ ನೀವು ನೋಡ್ತಿರ್ಬೋದು. ಇಲ್ಲೇ ನಾನಿಲ್ಲಿ ಸ್ವಲ್ಪ ಇದನ್ನ ದೊಡ್ಡ ಪೀಸ್ ಆಗಿ ಕಟ್ ಮಾಡ್ಕೊಂಡಿರೋದ್ರಿಂದ ನಿಮ್ಗ ಈ ಮಕ್ಕಳಿಗೆಲ್ಲ ನಾವು ಕೊಡುವಾಗ ಆದ್ರ ಇಲ್ಲ ಬಾಕ್ಸಿಗೆ ಹಾಕೋದಾದ್ರ ಈ ರೀತಿ ದೊಡ್ಡ ದೊಡ್ಡ ಪೀಸ್ ಚೆನ್ನಾಗಿರಲ್ಲ. ಆದ್ರಿಂದ ನೀವು ಈ ರೀತಿ ಸ್ವಲ್ಪ ಒಂದ್ರೊಳಗ 2 ಭಾಗ ನೀವು ಮಾಡ್ಕೊಂಡ್ರ ಮಕ್ಕಳಿಗೆ ಬಾಕ್ಸ್ ಕಟ್ಟಾಕು ಚೆನ್ನಾಗಿರ್ತತಿ. ನಾನು ಕಟ್ ಮಾಡಿದ್ಮೇಲೂ ತೋರ್ಸಾತ ನೋಡ್ರಿ. ಒಳಗಡೆನು ಅಷ್ಟ ಫ್ಲಫಿ ಆಗಿ ಸ್ಪಾಂಜಿ ಆಗೇ ಬಂದತಿ. ಇವಾಗ ಇದಕ್ಕ ಸ್ವಲ್ಪ ಲೈಟ್ ಆಗಿ ಒಗ್ಗರಣೆ ಕೊಟ್ಕೊಂಡ್ಬಿಡೋಣ. ನಾನಿಲ್ಲಿ ಒಂದು ಬಾಂಡ್ಲಿನ ಬಿಸಿ ಮಾಡೋದಕ್ಕಿಟ್ಟು ಅದಕ್ಕನ 1 ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದ್ಮೇಲೆ ಸಾಸಿವೆನ ಸೇರಿಸ್ಕೊಕತ್ತಾನಿ. ಸಾಸಿವೆ ಈ ರೀತಿ ಚಟಪಟ ಸಿಡಿದ್ಮೇಲೆ ನೀವು ಜೀರಿಗೆನ ಸೇರಿಸ್ಕೋಬೇಕು. ಆಮೇಲೆ 2 ಬ್ಯಾಡಗಿ ಮೆಣಸಿನ್ಕಾಯಿನ ನಾನಿಲ್ಲಿ ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡನಿ. ಇವಾಗ ಒಂದು ಅರ್ಧ ಸ್ಪೂನ್ ಅಷ್ಟು ಎಳ್ಳನ್ನು ಕೂಡ ನಾನಿಲ್ಲೇ ಸೇರಿಸ್ಕೊಂಡನಿ. ಎಳ್ಳಿದ್ರ ಹಾಕೋರಿ, ಚೆನ್ನಾಗಿರ್ತತಿ. ಇಲ್ಲ ಅಂತಂದ್ರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬಹುದು. ಇವಾಗ ಅವೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ನಾವೇನ್ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅನ್ನದ ಪೀಸ್ ಅವನ್ನ ಇಲ್ಲೇ ಸೇರಿಸ್ಕೊಕತ್ತಾನ ನೋಡ್ರಿ. ಈ ರೀತಿಯಾಗಿ ಎಲ್ಲಾನು ನಾವು ಕಟ್ ಮಾಡಿರುವಂತ ಪೀಸ್ನ ಸೇರಿಸ್ಕೊಂಡ್ಬಿಡೋಣ. ಇವಾಗ 1 ಸ್ಪೂನಿಂದ ಇದನ್ನ ನೀಟಾಗ ಮಿಕ್ಸ್ ಮಾಡ್ಕೊಂತಾನ ನೋಡ್ರಿ. ಮೀಡಿಯಂ ಫ್ಲೇಮ್ ಒಳಗ ಇಟ್ಕೋರಿ, ಹೈ ಫ್ಲೇಮ್ ಒಳಗ ಮಾಡಕ್ ಹೋಗ್ಬೇಡಿ. ಇವಾಗ ಇದನ್ನ ಈ ರೀತಿಯಾಗಿ ನಾನಿಲ್ಲೇ ಒಂದ್ಸಲ ನೀಟಾಗ ಮಿಕ್ಸ್ ಮಾಡಿ ಇಟ್ಕೊಂಡಾನ ಇದನ್ನ. ಇವಾಗ ಲಾಸ್ಟ್ ಒಳಗೆ ಇದಕ್ಕೆ ನಾನಿಲ್ಲೇ 1 ಸ್ಪೂನ್ ಅಷ್ಟು ಸಾಂಬಾರ್ ಪುಡಿನ ಇಲ್ಲೇ ಸೇರಿಸ್ಕೊಳಕತ್ತಾನಿ. ಮನೇಲಿ ನಿಮ್ದು ಯಾವ ಸಾಂಬಾರ್ ಪುಡಿ ಐತಲ್ಲ ಅದನ್ನ ಸೇರಿಸ್ಕೋಬಹುದು ನೀವು. ನಾನಿವಾಗ ಸ್ವಲ್ಪ ಉಪ್ಪನ್ನ ಇಲ್ಲೇ ಸೇರಿಸ್ಕೊಳಕತ್ತಾನಿ. ನಾವು ರುಬ್ಬೋವಾಗ ಉಪ್ಪನ್ನ ಹಾಕಿರೋದ್ರಿಂದ ನೋಡ್ಕೊಂಡು ಉಪ್ಪನ್ನ ಇಲ್ಲೇ ಸೇರಿಸ್ಕೊರಿ. ಆಮೇಲೆ ಕೊನೆಯದಾಗಿ ಸ್ವಲ್ಪ ಸಣ್ಣದಾಗಿ ಕತ್ತರಿಸಿರುವಂತ ಕೊತ್ತಂಬರಿನ ಸೇರಿಸ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಂಡ್ರ ಹೆಲ್ದಿ ಆಗಿರುವಂತ ನಾಷ್ಟ ರೆಡಿ ಆಗ್ಬಿಡ್ತತಿ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತೇಳಿ. ಬನ್ನಿ ಇವಾಗ ನಾನು ನಿಮ್ಗೆ ಪ್ಲೇಟ್ ಒಳಗೆ ಹಾಕಿ ಕೂಡ ಇಲ್ಲೇ ತೋರಿಸ್ತಾನಂತ. ಈ ಬ್ರೇಕ್ಫಾಸ್ಟ್ ನ ನೀವು ಯಾವ್ದಾದ್ರು ಚಟ್ನಿ ಜೊತೆನೂ ತಿನ್ಬೋದು, ಇಲ್ಲ ಅಂತಂದ್ರ ಕೆಚಪ್ ಜೊತೆ ಕೂಡ ಚೆನ್ನಾಗಿರ್ತತಿ. ನಮ್ಗೆ ಇದೆರಡೂ ಆಗಲ್ಲಪ್ಪ ಅಂತಂದ್ರ ಮೊಸರು ಜೊತೆನೂ ಕೂಡ ತುಂಬಾ ಚೆನ್ನಾಗಿರ್ತತಿ. ಯಾಕಂದ್ರೆ ನಾವು ಆಲ್ರೆಡಿ ಶುಂಠಿ ಮತ್ತು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಅಲ್ಲಿ ಟೇಸ್ಟ್ ಬ್ಯಾಲೆನ್ಸ್ ಆಗಿರ್ತತಿ. ಮೊಸರು ಕೂಡ ನೀವು ಇದ್ರ ಜೊತೆ ತಿನ್ಬೋದು, ತುಂಬಾ ಚೆನ್ನಾಗಿರ್ತತಿ. ಇವಾಗ ಸ್ಕೂಲು ಸ್ಟಾರ್ಟ್ ಆಗಿರೋದ್ರಿಂದ ಮಕ್ಕಳಿಗೆ ನೀವು ಈ ರೀತಿ ಟಿಫಿನ್ ಬಾಕ್ಸ್ ಹಾಕೋದ್ರಿಂದ ಒಂದು ಬಿಡ್ಲಂಗ ಎಲ್ಲಾ ತಿಂದು ಡಬ್ಬಿ ಖಾಲಿ ತರ್ತಾರ. ಒಂದ್ಸಲ ಟ್ರೈ ಮಾಡ್ರಿ, ಯಾವ ರೀತಿ ಬಂತಂತೇಳಿ ಕಮೆಂಟ್ ಮಾಡಿ.